ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಿದೆ ಇವತ್ತು ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅಂತ. ಮತ್ತೊಮ್ಮೆ ಬ್ಲಡ್ ಬಾತ್ ಕಂಟಿನ್ಯೂ ಆಗಿದೆ. ಅದರ ಹಿಂದಿನ ಕಾರಣಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಇರುತ್ತೆ. ಯಾಕಂದ್ರೆ ನಿನ್ನೆ ಮೊನ್ನೆಯಿಂದ ಕೂಡ ಸಾಕಷ್ಟು ಸುದ್ದಿಗಳು ಬಂದಿದ್ವು. ನಾನು ಕೂಡ ಹಲವು ಸುದ್ದಿಗಳನ್ನ ಕವರ್ ಮಾಡಿದ್ದೆ. ಇವನ್ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕೆಲವು ಸುದ್ದಿಗಳನ್ನ ಮೆನ್ಷನ್ ಮಾಡಿದ್ದೆ. ಅದಕ್ಕೆ ತಕ್ಕಂತೆನೆ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡಿದೆ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ತಿಳ್ಕೊಳ್ಳೋಣ. ಜೊತೆಗೆ ಹಲವಾರು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಗಳಿದ್ದಾವೆ, ಅವುಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 601 ಪಾಯಿಂಟ್ ಅಥವಾ 2.6% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಕೂಡ ಗ್ಯಾಪ್ ಡೌನ್ ಅಲ್ಲೇ ಇತ್ತು. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಬಹುದು ಅಂತ. ಯಾಕಂದ್ರೆ ಗಿಫ್ಟ್ ನಿಫ್ಟಿ, ಏಷ್ಯನ್ ಮಾರ್ಕೆಟ್ಸ್ ಎಲ್ಲಾನು ಕೂಡ ಮೋರ್ ದನ್ 1% ಅಪ್ ಟು 5% ವರೆಗೂ ಕೂಡ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ದು. ಅಂತ ಸಂದರ್ಭದಲ್ಲಿ ಪಾಸಿಟಿವ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ಆ ನಂತರ ಕೂಡ ಆ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು. ಕೊನೆಗೆ ಆಲ್ಮೋಸ್ಟ್ ಇವತ್ತಿನ ಲೋ 10ನೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 471ಕ್ಕೆ ಲೋ ಅಚೀವ್ ಮಾಡ್ತು. 512ಕ್ಕೆ ಕ್ಲೋಸಿಂಗ್ ಇದೆ. ಅಂದ್ರೆ ಜಸ್ಟ್ 40 ಪಾಯಿಂಟ್ಸ್ ಮಾತ್ರ ಲೋ ಇಂದ ಅಪ್ ಆಗಿದೆ ಅಷ್ಟೇ. ಓವರ್ ಆಲ್ ಮತ್ತೊಮ್ಮೆ ಡೌನ್ ಪರ್ಫಾರ್ಮೆನ್ಸ್ ಅಥವಾ ಬ್ಲಡ್ ಬಾತ್ ನಿಫ್ಟಿ 50ಯಲ್ಲೇ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ 22,500 ಲೆವೆಲ್ ಬಂದ್ಬಿಟ್ಟಿದೆ. ಖಂಡಿತ ಈ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಂದ್ಕೊಂಡಿರ್ಲಿಲ್ಲ 26,000 ಹೋದ್ಮೇಲೆ 22,500 ವರೆಗೂ ಬರುತ್ತೆ ಅಂತ. ದಿನೇ ದಿನೇ ಅನ್ಎಕ್ಸ್ಪೆಕ್ಟೆಡ್ ನಂಬರ್ಸ್ ಅನ್ನ ಟಚ್ ಮಾಡ್ತಾ ಇದೆ. ಖಂಡಿತ ಮಾರ್ಕೆಟ್ ತುಂಬಾ ಅದ್ಭುತವಾದ ಅವಕಾಶವನ್ನು ಒದಗಿಸ್ತಿದೆ ಅಂತಾನೆ ಹೇಳ್ಬೋದು. ಇದನ್ನ ನೋಡಿದ್ರೆ ತುಂಬಾ ಜನ ಪಾನಿಕ್ ಆಗಿದ್ದೀರಿ, ತುಂಬಾ ಲಾಸಸ್ ಆಗಿದೆ, ಖಂಡಿತ ಭಯ ಪಡ್ತಿದ್ದೀರಿ. ಅದೆಲ್ಲಾನು ಕೂಡ ಪ್ರಾಕ್ಟಿಕಲಿ ಎಸ್, ಬಟ್ ಮೌತ್ ವಾಟರಿಂಗ್ ವ್ಯಾಲ್ಯೂಯೇಷನ್ಸ್ ಅನ್ನ ತಲುಪ್ತಿದೆ ಮಾರ್ಕೆಟ್. ಅದಕ್ಕಾಗಿ ಖುಷಿ ಪಡಬೇಕು. ಗ್ರಾಜುಯಲ್ ಆಗಿ ಮಾರ್ಕೆಟ್ ಗೆ ಡೆಪ್ಲಾಯ್ ಮಾಡ್ತಾ ಹೋಗ್ಬೇಕು. ಆ ರೀತಿಯ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಮಾರ್ಕೆಟ್ ಸದ್ಯದ ಮಟ್ಟಿಗೆ. ನಿಫ್ಟಿ 50ಯಲ್ಲಂತೂ ಈ ರೀತಿ ಪರ್ಫಾರ್ಮೆನ್ಸ್ ಇತ್ತು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 1836 ಪಾಯಿಂಟ್ಸ್ ಅಥವಾ 2.46% ಡೌನ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನೋಡ್ಲಿಕ್ಕೆ ಸಿಗುತ್ತೆ. ಮಧ್ಯೆ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡಿದ್ದು, ಬಟ್ ಅಷ್ಟೇನಾಗ್ಲಿಲ್ಲ, ಮತ್ತೆ ಡೌನ್ ಆಯ್ತು. ಇವತ್ತಿನ ಪರ್ಫಾರ್ಮೆನ್ಸ್ ಹಿಂಗೆ. ಇನ್ನು ನಾಳೆ ಎಕ್ಸ್ಪೈರಿ ಡೇ ಕೂಡ ಇರುತ್ತೆ. ಒಟ್ಟಿನಲ್ಲಿ ಎರಡು ಕಡೆ 2.5% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು ನಿಯರ್ಲಿ 4% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಿಗ್ ಡೌನ್ ಫಾಲ್ ಇದೆ. ಅಲ್ಲಂತೂ ಇನ್ನೂ ಜಾಸ್ತಿನೇ ಇದೆ ನಿಫ್ಟಿ 50ಗಿಂತ. ಏನು ನಿಫ್ಟಿ 100 2.81% ಡೌನ್ ಇದೆ. ನಿಫ್ಟಿ 200 3% ಡೌನ್ ಇದೆ. ಹಾಗೆ ನಿಫ್ಟಿ 500 3.11% ಡೌನ್ ಇದೆ. ಒಟ್ಟಿನಲ್ಲಿ 2.5% ಇಂದ ಅಪ್ ಟು 4% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 3.61% ಡೌನ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 3.9% ಡೌನ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 3.86% ಡೌನ್ ಇದೆ. ಅಂದ್ರೆ ಇಲ್ಲಿ 3.5% ಇಂದ 4% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಕೂಡ. ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 3.68% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 100 3.94% ಡೌನ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 3.78% ಡೌನ್ ಇದೆ. ಅಂದ್ರೆ ಇಲ್ಲೂ ಕೂಡ ಅಷ್ಟೇ 3.5 ಇಂದ 4% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಎರಡು ರಕ್ತಪಾತ ಇನ್ನೂ ಜಾಸ್ತಿನೇ ಇದೆ ಲಾರ್ಜ್ ಕ್ಯಾಪ್ ಹೋಲಿಸಿದ್ರೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ 4.62% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮೈಕ್ರೋ ಕ್ಯಾಪ್ ಅಲ್ಲಿ. ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಎಲ್ಲೂ ಏನು 2% ಗಿಂತ ಕಡಿಮೆ ಡೌನ್ ಫಾಲ್ ಇಲ್ವೇ ಇಲ್ಲ. ಎಲ್ಲಾ ಕಡೆ 3-4% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿ ಆಟೋದಲ್ಲಿ 3.16% ಡೌನ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 3.72% ಡೌನ್ ಇದೆ. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ 3.32% ಡೌನ್ ಇದೆ. FMCG 2.5% ಡೌನ್ ಆಗಿದೆ. IT ಸೆಕ್ಟರ್ ಅಲ್ಲಿ ಇದರಲ್ಲಿ ಕಡಿಮೆ ಪರ್ಫಾರ್ಮೆನ್ಸ್, ಅಂದ್ರೆ ಕಡಿಮೆ ಡೌನ್ ಫಾಲ್ 0.18% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಸ್ಲೈಟ್ಲಿ ನೆಗೆಟಿವ್ ಇದೆ. ಬೇರೆ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಹೋಲಿಸಿದ್ರೆ ಇದೊಂಥರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದ್ದಂಗೆ. ಆ ರೀತಿ ಪರ್ಫಾರ್ಮೆನ್ಸ್ ಇದೆ IT ಸೆಕ್ಟರ್ ಅಲ್ಲಿ ಇವತ್ತು. ಅಂದ್ರೆ ಇತ್ತೀಚೆಗೇನು ಈ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳು ಬೀಳೋದಕ್ಕೂ ಮುಂಚೆನೆ ಬಿದ್ದಿತ್ತು ಆಂಥ್ರೋಪಿಕ್ ಕಾರಣಕ್ಕೆ. ಮೇ ಬಿ ಅಲ್ಲಿ ಅದನ್ನ ಬೈಯಿಂಗ್ ಅಪರ್ಚುನಿಟಿ ಆಗಿ ಬಳಸ್ಕೊಳ್ತಿರುವಂತ ಚಾನ್ಸಸ್ ಇರಬಹುದು. ಹಾಗಾಗಿ ಅಲ್ಲಿ ಒಂದ್ ಸ್ವಲ್ಪ ಕಡಿಮೆ ಡೌನ್ ಆಗಿದೆ. ಮೀಡಿಯಾದಲ್ಲಿ ನಿಯರ್ಲಿ 4% ಡೌನ್ ಇದೆ. ಮೆಟಲ್ ನೋಡಬಹುದು ನಿಯರ್ಲಿ 5% ಡೌನ್ ಫಾಲ್ ಇದೆ. ಮೆಟಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ತುಂಬಾ ಜಾಸ್ತಿನೇ ಪ್ರಾಫಿಟ್ ಬುಕಿಂಗ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಫಾರ್ಮಾ 2.16% ಡೌನ್ ಇದೆ. PSU ಬ್ಯಾಂಕ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದು ಅಲ್ಲಿ ಮೋರ್ ದನ್ 4% ಡೌನ್ ಫಾಲ್ ಇದೆ. ರಿಯಾಲಿಟಿ 4.74% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 3.29% ಡೌನ್ ಇದೆ. ಹೆಲ್ತ್ ಕೇರ್ 2.11% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ನೋಡಬಹುದು 5.17% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಾರಣ ಯುದ್ಧ ಅಷ್ಟೇ ಅಲ್ಲ, ಬೇರೆ ಬೇರೆ ಕಾರಣಗಳು ಕೂಡ ಇದ್ದಾವೆ. ಆಯಿಲ್ ಅಂಡ್ ಗ್ಯಾಸ್
2.69% ಡೌನ್ ಇದೆ. ಕೆಮಿಕಲ್ 3.27% ಡೌನ್ ಇದೆ. ಎಲ್ಲಾ ಕಡೆ ಡೌನ್ ಫಾಲ್ ಇದೆ. ನಿಫ್ಟಿ 80 ಮಾತ್ರನೇ ಸ್ವಲ್ಪ ಡೌನ್ ಅಥವಾ ಫ್ಲಾಟ್ ಆಗಿ ಪರ್ಫಾರ್ಮ್ ಮಾಡಿರೋದು. ಇನ್ನೆಲ್ಲ ಕಡೆ 2, 3, 4, 5% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತಿನ ಈ ರೀತಿಯ ಡೌನ್ ಫಾಲ್ ಗೆ ಕಾರಣಗಳಂತೂ ಹಲವಿದ್ದಾವೆ. ಮೊದಲಿಗೆ ಗ್ಲೋಬಲ್ ಕ್ಯೂಸ್ ಅನ್ನು ನೋಡೋಣ. ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ನೋಡಬಹುದು, ಯುರೋಪಿಯನ್ ಮಾರ್ಕೆಟ್ ಗಳಲ್ಲೂ ಏನು ಎಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ. ಇದು S&P 500 ವಿಕ್ಸ್ ಮಾತ್ರ ಪಾಸಿಟಿವ್ ಆಗಿ ಕಾಣ್ತಾ ಇರೋದು. ನಮ್ಮ ವಿಕ್ಸ್ ಕೂಡ ನೋಡಬಹುದು 17% ಗಿಂತ ಜಾಸ್ತಿ ಅಪ್ ಆಗಿದೆ. ಎಷ್ಟು ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ವಿಕ್ಸ್ ಬಿಟ್ರೆ ಇನ್ಯಾವುದು ಪಾಸಿಟಿವ್ ಅಲ್ಲಿ ಕಾಣ್ತಾ ಇಲ್ಲ. ಜೊತೆಗೆ 2%, 1.5%, 2.5% ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಅಪ್ ಟು 3%, 3 to 4% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಜಾಸ್ತಿನೇ ಇದೆ ನೋಡಬಹುದು. 3.63, 3.76, 3%, 3.81, 3.54, 6.49, 2% ಈ ರೀತಿ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಆಕ್ಚುಲಿ ಮಿಡ್ಲ್ ಈಸ್ಟ್ ನ ಇಂಪ್ಯಾಕ್ಟ್ ಏನಿದೆ ಅದು ಏಷ್ಯಾಗೆ ಜಾಸ್ತಿ ಆಗುತ್ತೆ. ಯುರೋಪ್ಗೂ ಹೊಡೆತ ಕೊಡುತ್ತೆ, ಬಟ್ ಏಷ್ಯಾ ಫಸ್ಟ್ ನಿಲ್ಲುತ್ತೆ. ಭಾರತ, ಚೈನಾ, ಮಲೇಷ್ಯಾ, ಜಪಾನ್ ಈ ಎಲ್ಲ ದೇಶಗಳಿದ್ದಾವೆ. ಇವುಗಳ ಮೇಲೆ ದೊಡ್ಡ ಹೊಡೆತವನ್ನ ಕೊಡುತ್ತೆ. ಹಾಗಾಗಿನೇ ಏಷ್ಯನ್ ಮಾರ್ಕೆಟ್ಸ್ ಇವತ್ತು ದೊಡ್ಡ ಮಟ್ಟದ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ ಕಂಪೇರ್ ಟು ಯುರೋಪಿಯನ್ ಮಾರ್ಕೆಟ್. ಯುರೋಪಿಯನ್ ಮಾರ್ಕೆಟ್ ಗಳೇನು ಪಾಸಿಟಿವ್ ಇಲ್ಲ, ಅಲ್ಲೂ ಕೂಡ ಅಪ್ ಟು 2-2.5% ವರೆಗೂ ಡೌನ್ ಫಾಲ್ ಇದೆ. ಬಟ್ ಕಂಪೇರ್ ಟು ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇದೆ. ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ಒಂದು ಏಷ್ಯನ್ ಕ್ಯೂಸ್ ಹಾಗೂ ಯುರೋಪಿಯನ್ ಕ್ಯೂಸ್ ಅಂದ್ರೆ ಗ್ಲೋಬಲ್ ಕ್ಯೂಸ್ ಇವತ್ತೇನು ಒಂಚೂರು ಪಾಸಿಟಿವ್ ಇಲ್ಲ, ಎಲ್ಲಾನು ಬಿಗ್ ನೆಗೆಟಿವ್ ಅಲ್ಲಿ ಇದ್ದಾವೆ. ಇದ್ರ ಜೊತೆಗೆ ನಾವು ಕನ್ಸ್ಯೂಮರ್ ಡ್ಯೂರಬಲ್ಸ್ ಏನ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ. ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿರಬಹುದು, ಈಗ ಕ್ರೂಡ್ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಗ್ರೋತ್ ಕಡಿಮೆ ಆಗುತ್ತೆ. ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕು ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಗಳು ರೇಟ್ ಹೈಕ್ ಮಾಡಬೇಕಾಗುತ್ತೆ. ರೇಟ್ ಕಟ್ ನ ಚಿಂತೆ ಮಾಡ್ತಿದ್ದವರು ಇಮಿಡಿಯೇಟ್ಲಿ ರೇಟ್ ಹೈಕ್ ಬಗ್ಗೆ ಚಿಂತೆ ಮಾಡಬೇಕಾಗುತ್ತೆ. ರೇಟ್ ಹೈಕ್ ಆದ್ರೆ ಡಿಸ್ಪೋಸಬಲ್ ಇನ್ಕಮ್ ಕಡಿಮೆ ಆಗುತ್ತೆ, ಜನರಿಗೆ ಖರ್ಚು ಮಾಡೋದು ಕಡಿಮೆ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗಿ ರೇಟ್ ಹೈಕ್ ಆದ್ರೆ ಈ ಎಲ್ಲವೂ ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ವಿ. ಹಾಗಾಗಿನೇ ಗ್ರೋತ್ ಕೂಡ ಸ್ಲೋ ಡೌನ್ ಆಗೋದು. ಜನರು ಹಣ ಖರ್ಚು ಮಾಡ್ತಿಲ್ಲ ಅಂದ್ರೆ ಗ್ರೋತ್ ಇರೋದಿಲ್ಲ. ಜನರ ಕೈಯಲ್ಲಿ ಯಾವಾಗ ಜಾಸ್ತಿ ಹಣ ಇರುತ್ತೆ ಆಗ ಗ್ರೋತ್ ಇರೋದು. ಯಾಕಂದ್ರೆ ಜನ ಪರ್ಚೇಸ್ ಮಾಡ್ತಾ ಇರ್ತಾರೆ, ಎಕನಾಮಿಕ್ ಆಕ್ಟಿವಿಟೀಸ್ ಚೆನ್ನಾಗಿರುತ್ತೆ. ಜನರ ಕೈಯಲ್ಲಿ ದುಡ್ಡೇ ಇಲ್ಲ ಅಂದ್ರೆ ಎಕನಾಮಿಕ್ ಆಕ್ಟಿವಿಟೀಸ್ ಎಲ್ಲಿರುತ್ತೆ? ಫಾರ್ ಎಕ್ಸಾಂಪಲ್ ನಿಮ್ಗೆ 50,000 ಬರ್ತಿದೆ ಅಂದ್ರೆ 30,000 ಖರ್ಚಾಗಿ 20,000 ಉಳಿಯುತ್ತೆ ಅಂದ್ರೆ 20,000 ಖರ್ಚು ಮಾಡ್ತಿರ್ತಾರೆ. ಅದೇ ಎಲ್ಲ ಖರ್ಚುಗಳು ಜಾಸ್ತಿಯಾಗಿ 40,000 ಆಯ್ತು ಅಂದ್ರೆ ಏನ್ ಮಾಡ್ತೀರಿ? 10,000 ಮಾತ್ರ ಖರ್ಚು ಮಾಡ್ಬೇಕು. ಅದನ್ನು ಕೂಡ ಯೋಚನೆ ಮಾಡಿ ಖರ್ಚು ಮಾಡ್ಬೇಕು. ಅವಾಗ ಏನ್ ಮಾಡ್ತೀವಿ? ನಮ್ಮ ಖರ್ಚುಗಳನ್ನ ಕಡಿಮೆ ಮಾಡ್ಕೊಳ್ತೀವಿ. ನಾವು ಆಗ್ಲೇ 10,000 ರೆಡ್ಯೂಸ್ ಆಗಿರುತ್ತೆ. ಅಡಿಷನಲ್ ಸ್ಪೆಂಡಿಂಗ್ ಅನ್ನ ಕಡಿಮೆ ಮಾಡ್ತೀವಿ. ಯಾವ್ದು ಬೇಕಾಗಿದೆ ಅಂತದನ್ನ ಮಾತ್ರ ತಗೊಳ್ತೀವಿ. ಹಾಗಾಗಿ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ. ಅದರ ಕ್ಲಿಯರ್ ಇಂಪ್ಯಾಕ್ಟ್ ಇವತ್ತು ನಮ್ಮ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಾಗಿದೆ. ಅದಕ್ಕೆ ಮೋರ್ ದೆನ್ 5% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರೋದು. ಫೆಡ್ ಕೂಡ ರೇಟ್ ಕಟ್ ಮಾಡೋಣ ಬೇಡವೋ ಅಂತಿದ್ದಾರೆ. ಈಗ ಮಾಡಬಾರ್ದು ಅನ್ನೋ ಡಿಸಿಷನ್ ಗೆ ಬಂದ್ಬಿಡ್ತಾರೆ. ನಮ್ಮ RBI ಕೂಡ ಇನ್ನು ಯುದ್ಧದ ಕಾರಣಗಳು ಇದ್ದೇ ಇದೆ. ಯುದ್ಧದ ಕಾರಣಕ್ಕೆ ಇವೆಲ್ಲ ಆಗ್ತಾ ಇರೋದು. ಯುದ್ಧದ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ಸ್ ಇವು. ಯುದ್ಧ ಕೂಡ ತುಂಬಾನೇ ಇಂಟೆನ್ಸಿಫೈ ಆಗ್ತಾ ಇದೆ. ಸೊ ಮೇ ಬಿ ಈ ಇಂಟೆನ್ಸಿಫೈ ಆಗೋದ್ರಿಂದ ಬೇಗ ಮುಗಿಯುವಂತ ಲಕ್ಷಣಗಳು ಜಾಸ್ತಿ ಆಗುತ್ತೆ. ಹಾಗೆ ನೋಡಿದ್ರೆ ಕೆಲವು ಪಾಸಿಟಿವ್ಸ್ ಕೂಡ ಇದೆ. ಅದನ್ನ ನೆಕ್ಸ್ಟ್ ಬೇರೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೆ ಬೇರೆ ಟೈಮ್ ಕೊಡೋಣ. ಒಟ್ಟಿನಲ್ಲಿ ಈ ಎಲ್ಲ ಕಾರಣಗಳು ಮಾರ್ಕೆಟ್ ನ ಇನ್ನು ಡೌನ್ ಗೆ ತಗೊಂಡು ಹೋಗ್ತಿದಾವೆ. ಕ್ರೂಡ್ ಅಲ್ಲಿ ಏನಂತ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ ಇವತ್ತು, ಬಟ್ ಸ್ಟಿಲ್ $110 ಗಿಂತ ಮೇಲ್ಗಡೆ ಇದೆ. ಅದು ರಿಸ್ಕ್ ಅನ್ನ ಜಾಸ್ತಿ ಮಾಡ್ತಾ ಇದೆ ಏಷ್ಯನ್ ಕಂಟ್ರೀಸ್ಗೆ. ಇದ್ರ ಜೊತೆಗೆ ನಮ್ಮ ಭಾರತದ ವಿಚಾರದಲ್ಲಿ ರುಪಿ ಕೂಡ 94 ಕ್ರಾಸ್ ಮಾಡಿದೆ. 2 ಅಲಗಿನ ಕತ್ತಿಯ ಮೇಲೆ ನಾವು ನಡೀತಿದ್ದೇವೆ. ಅದು ಕೂಡ ನಮಗೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಮೇ ಬಿ ಈ ಯುದ್ಧದ ಅತಿ ದೊಡ್ಡ ಪರಿಣಾಮ ಅಂದ್ರೆ ಅದು ಭಾರತದ ಮೇಲೆ ಅನ್ಸುತ್ತೆ. ಹಾಗಾಗಿ ಎಷ್ಟು ಬೇಗ ಮುಗಿಯುತ್ತೋ ಅಷ್ಟು ಒಳ್ಳೇದು ನಮ್ಗೆ ಇದು. ಬಟ್ ನಾನು ಅವಾಗ್ಲೇ ಹೇಳಿದ್ನಲ್ಲ, ಮೌತ್ ವಾಟರಿಂಗ್ ವ್ಯಾಲ್ಯೂಯೇಷನ್ ಅನ್ನ ತಲುಪಿದೆ ಮಾರ್ಕೆಟ್. ದೊಡ್ಡ ಅವಕಾಶಗಳು ಓಪನ್ ಅಪ್ ಆಗ್ತಾ ಇದೆ. ಖಂಡಿತ ಇಂತ ಅವಕಾಶ ಪದೇ ಪದೇ ಸಿಗೋದಿಲ್ಲ. 5 ವರ್ಷದಲ್ಲೋ 10 ವರ್ಷಕ್ಕೋ ಒಂದ್ಸಲ ಸಿಗುತ್ತೆ. ಕೋವಿಡ್ ಟೈಮ್ ಅಲ್ಲಿ ಸಿಕ್ಕಿತ್ತು ಈ ರೀತಿ ಅವಕಾಶ. ಈಗ ಮತ್ತೆ ಸಿಗ್ತಾ ಇದೆ. ಅದಕ್ಕಾಗಿ ನಾವು ಖುಷಿ ಪಡ್ಬೇಕು ಅಷ್ಟೇ. ಆದ್ರೆ ಒಂದಷ್ಟು ಸೈಕಾಲಜಿಕಲ್ ಇಶ್ಯೂಸ್ ಇರುತ್ತೆ. ಕಷ್ಟ ಈ ರೀತಿಯ ಸನ್ನಿವೇಶದಲ್ಲಿ ಮ್ಯಾನೇಜ್ ಮಾಡಕ್ಕೆ. ಬಟ್ ನಿಮ್ಮ ಮೈಂಡ್ ಅನ್ನ ಇದು ಪ್ರಿಪೇರ್ ಮಾಡುತ್ತೆ. ನೆಕ್ಸ್ಟ್ ಈ ರೀತಿ ಒಂದು ಕ್ರಾಶ್ ನೋಡಿದಿರಿ ಅಂದ್ರೆ ಇನ್ಯಾವುದೇ ಕ್ರಾಶ್ ಬಂದ್ರು ಕಾನ್ಫಿಡೆನ್ಸ್ ಇರುತ್ತೆ ನಿಮ್ಗೆ ಮೈಂಡ್ ಅಲ್ಲಿ. ನಾನು ಇಂಥದ್ದನ್ನ ಈಗಾಗ್ಲೇ ನೋಡಿದ್ದೀನಿ, ಕಮ್ ಬ್ಯಾಕ್ ಮಾಡುತ್ತೆ ಬಿಡು ಮಾರ್ಕೆಟ್ ಅಂತ. ಹಾಗಾಗಿ ಒಂದು ಫೇಸ್ ನೋಡ್ತಾ ಇದ್ದೀರಿ ಈಗ, ಅಂದ್ರೆ ಮಾರ್ಕೆಟ್ ಡೌನ್ ಫಾಲ್ ನ ನೋಡ್ತಾ ಇದ್ದೀರಿ. ರಿಕವರಿ ಯಾವಾಗ ಬರುತ್ತೋ ಗೊತ್ತಿಲ್ಲ. ಅದು 26 ಅಲ್ಲಿ ಬರುತ್ತೋ ಅಥವಾ 27 ಹೋಗುತ್ತೋ, ಬಟ್ ರಿಕವರಿ ಅಂತೂ ಬಂದೇ ಬರುತ್ತೆ. ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಪ್ರತಿಯೊಬ್ಬರಿಗೂ ಇರಬೇಕಾಗುತ್ತೆ. ಯಾಕಂದ್ರೆ ಹೇಗೆ ರ್ಯಾಲಿ ಬಂದ್ಮೇಲೆ ಒಂದು ಡೌನ್ ಫಾಲ್ ಬರ್ತಾ ಇತ್ತು, ಹಾಗೆ ಡೌನ್ ಫಾಲ್ ಬಂದ್ಮೇಲೆ ರ್ಯಾಲಿನೂ ಬರಲೇಬೇಕು. ಬಟ್ ಇಲ್ಲಿ ಯೋಚನೆ ಏನು ಅಂತಂದ್ರೆ, ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ, ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಒಳ್ಳೊಳ್ಳೆ ಸ್ಟಾಕ್ ಗಳು ಸಿಗ್ತಿದಾವೆ. ಬಟ್ ನಮ್ಮ ಹತ್ರ ದುಡ್ಡೇ ಇಲ್ಲ, ಇರೋದೆಲ್ಲ ಹಾಕ್ಬಿಟ್ಟಿದೀವಿ ಅನ್ನೋದು. ಏನು ಮಾಡಕ್ ಆಗೋದಿಲ್ಲ. ಇಟ್ಸ್ ಓಕೆ. ಗ್ರಾಜುಯಲ್ ಆಗಿ ಆಗ್ಲಿ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟಾಗ್ಲಿ, ತಿಂಗಳಿಗೆ ಒಂದ್ಸಲನೇ ಆಗ್ಲಿ, ಅಲ್ಲಿ ಬಂದಾಗ ನೀವೆಷ್ಟು ಹಣವನ್ನ ಉಳಿಸ್ತಿದ್ದೀರಿ ಅಷ್ಟನ್ನೇ ಆಗ್ಲಿ, ಅಥವಾ
ಇನ್ನೂ ಬೆಟರ್ ಅಂತಂದ್ರೆ ಈಗ SIP ಸ್ಟಾರ್ಟ್ ಮಾಡಕ್ಕೂ ಕೂಡ ಒಳ್ಳೆ ಸಮಯ. ಇಂಡಿವಿಜುವಲ್ ಸ್ಟಾಕ್ ಗಳ ಲೆವೆಲ್ ಅಲ್ಲಿ ಬೇಡ ಸದ್ಯದ ಮಟ್ಟಿಗೆ, ಬಟ್ ಇಂಡೆಕ್ಸ್ ಲೆವೆಲ್ ಅಲ್ಲಿ ಆರಾಮಾಗಿ ಮಾಡಬಹುದು. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಪಡಿ. ಖಂಡಿತ ಈ ಮಾರ್ಕೆಟ್ ಕ್ರಾಶ್ ನಿಮ್ಗೆ ತುಂಬಾ ಒಳ್ಳೆ ಪಾಠಗಳನ್ನ ಕಲಿಸುತ್ತೆ, ಜೊತೆಗೆ ನಿಮ್ಮ ಮೈಂಡ್ ಸೆಟ್ ಅನ್ನ ಸ್ಟ್ರಾಂಗ್ ಮಾಡುತ್ತೆ. ಲರ್ನಿಂಗ್ ಕಡೆ ಫೋಕಸ್ ಮಾಡಿ. ಈಗ ಯಾವಾಗೆಲ್ಲ ಮಾರ್ಕೆಟ್ ಈ ರೀತಿ ಡೌನ್ ಆಗುತ್ತೋ ಅದು ಲರ್ನಿಂಗ್ ಟೈಮ್. ಅರ್ನಿಂಗ್ ಟೈಮ್ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಬರುತ್ತೆ. ಸೊ ಲರ್ನಿಂಗ್ ಕಡೆ ಫೋಕಸ್ ಮಾಡಿ. ಡೆಫಿನೆಟ್ಲಿ ಒಳ್ಳೆ ದಿನಗಳು ಮಾರ್ಕೆಟ್ ಅಲ್ಲಿ ಬಂದೇ ಬರುತ್ತೆ, ಅದಕ್ಕೆ ಕೊರತೆನೇ ಇಲ್ಲ. ಇದನ್ನ ತಿಳ್ಕೊಂಡ್ಬಿಡಿ. ಕೋವಿಡ್ ಟೈಮ್ ಅಲ್ಲೂ ಕೂಡ ಇದೇ ರೀತಿಯಾಗಿದ್ದು. ಆಲ್ಮೋಸ್ಟ್ ಡಿಸೆಂಬರ್ ಇಂದ ಕೂಡ ಮಾರ್ಕೆಟ್ ಬೀಳಕ್ ಶುರುವಾಯ್ತು. ಚೈನಾದಲ್ಲಿ ಶುರುವಾದಾಗಿಂದ ಕೂಡ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಲೋ ಅಚೀವ್ ಆಯ್ತು. ನಂತರ ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ಬಂತು. ಬಟ್ ಕೋವಿಡ್ ಸಿಚುಯೇಷನ್ಗೂ ಇದಕ್ಕೂ ಒಂದಷ್ಟು ಡಿಫರೆನ್ಸಸ್ ಇದೆ, ಬಟ್ ಅವಕಾಶಗಳು ಎರಡು ಕಡೆ ಸೇಮ್. ಪದೇ ಪದೇ ಈ ರೀತಿ ಅವಕಾಶಗಳು ಸಿಗೋದಿಲ್ಲ. ಆಕ್ಚುಲಿ ಈಗ ಸಿಗ್ತಾ ಇದೆ, ಅದಕ್ಕೆ ನಾವು ಖುಷಿ ಪಡ್ಬೇಕು. ಅದಕ್ಕೆ ನಾನು ಅವಾಗ್ಲೇ ಹೇಳಿದ್ದು ಖುಷಿ ಪಡ್ಬೇಕು ಅಂತ. ಒಂದಷ್ಟು ಜನರು ಕಮೆಂಟ್ ಮಾಡ್ತೀರಿ, ಮಾರ್ಕೆಟ್ ಸರಿ ಇಲ್ಲ, ಅದು ಇದು ಏನೇನೋ ಮಾಡ್ತೀರಿ, ಕೆಟ್ಟ ಪದಗಳನ್ನೆಲ್ಲ ಬಳಕೆ ಮಾಡ್ತೀರಿ, ನೋಡಿದೀನಿ ನಾನು. ಬಟ್ ಇದು ಮಾರ್ಕೆಟ್ ಜರ್ನಿಯಲ್ಲಿ ಕಾಮನ್ ಫೇಸಸ್. ತುಂಬಾ ಜನ ಹೊಸಬರಾಗಿರೋದ್ರಿಂದ ಮೊದಲನೇ ಸಲ ನೋಡ್ತಾ ಇದ್ದೀರಿ, ಅದಕ್ಕೆ ನಿಮ್ಗೆ ಎಷ್ಟೊಂದು ಕಷ್ಟ ಅನಿಸ್ತಿದೆ. ಬಟ್ ಈ ಒಂದು ಕಷ್ಟದ ಫೇಸ್ ಅನ್ನ ದಾಟಿದಿರಿ ಅಂತಂದ್ರೆ ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೆಕ್ಸ್ಟ್ 4-5 ಇಯರ್ಸ್ ಆದ್ಮೇಲೆ ಇದೇ ರೀತಿ ಏನಾದ್ರು ಕರೆಕ್ಷನ್ ಬಂದ್ರೆ ಆಗ ಕಾನ್ಫಿಡೆಂಟ್ ಆಗಿರ್ತೀರಿ, ಇನ್ನೊಬ್ರಿಗೆ ನೀವೇ ಪಾಠ ಮಾಡ್ತೀರಿ. ಸೊ ತಾಳ್ಮೆ ಇರ್ಲಿ ಅಷ್ಟೇ, ಅದನ್ನ ಬಿಟ್ಟು ಬೇರೆ ಅಸ್ತ್ರ ಇಲ್ಲ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ. ಮಾರ್ಕೆಟ್ ನ ಬೈಕೊಂಡ ತಕ್ಷಣ ಮಾರ್ಕೆಟ್ ಏನ್ ಮೇಲೆ ಹೋಗೋದಿಲ್ಲ. ಸೊ ಅದನ್ನೆಲ್ಲ ಮಾಡೋದಕ್ಕಿಂತ ನೀವು ಲರ್ನಿಂಗ್ ಕಡೆ ಫೋಕಸ್ ಮಾಡಿದ್ರೆ ಮೇ ಬಿ ಅದು ನಿಮ್ಗೆ ಬೆನಿಫಿಷಿಯಲ್ ಆಗ್ಬೋದು ಮುಂದಿನ ದಿನಗಳಲ್ಲಿ. ಹಾಗಾಗಿ ಲರ್ನ್ ಮೋರ್, ಆಟೋಮೆಟಿಕಲಿ ಯು ವಿಲ್ ಗೆಟ್ ಅ ಚಾನ್ಸಸ್ ಟು ಅರ್ನ್ ಮೋರ್. ಇನ್ನು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋಣ. ಮೊದಲಿಗೆ ಇವತ್ತು ಇನ್ನೋವಿಷನ್ IPO ದ ಲಿಸ್ಟಿಂಗ್ ಇತ್ತು. ಆಲ್ಮೋಸ್ಟ್ 10% ಗೆ ಅಂದ್ರೆ 10% ಡಿಸ್ಕೌಂಟ್ ಲಿಸ್ಟ್ ಆಯ್ತು. ಆನಂತರ ಅಪ್ ಟು 20% ವರೆಗೂ ಕೂಡ ಡೌನ್ ಆಯ್ತು. ಲಿಸ್ಟಿಂಗ್ 10% ಡೌನ್ ಅಲ್ಲಿ 80% ವರೆಗೂ ಕೂಡ ಡೌನ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ವೆಸ್ಟರ್ಸ್ ಗೆ ಬಿಗ್ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದೆ. ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದ್ರೆ ಡಿಸ್ಕೌಂಟ್ ರಿಲೇಟೆಡ್ ಆಗ್ತಿತ್ತು. ಜೊತೆಗೆ ಮಾರ್ಕೆಟ್ ಕಂಡೀಷನ್ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಅಬ್ವಿಯಸ್ಲಿ ನಾವು ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಅದೇ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಏನು ಥಾಮಸ್ ಕುಕ್ ಬಗ್ಗೆ ಮನೆ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. ಕಂಪನಿ ಡಿಮರ್ಜ್ ಮಾಡ್ತಿರೋ ಬಗ್ಗೆ ಸುದ್ದಿಯನ್ನ ಕೊಟ್ಟಿತ್ತು. ಬಟ್ ಮಾರ್ಕೆಟ್ ಬಿಗ್ ನೆಗೆಟಿವ್ ರಿಯಾಕ್ಷನ್ ಅನ್ನ ಮಾಡಿದೆ. 9.5% ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಕಂಪನಿಯ ಡಿಮರ್ಜ್ ಡಿಸಿಷನ್ ಗೆ ಮಾರ್ಕೆಟ್ ಸ್ವಲ್ಪ ಹೊಡೆತವನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇನ್ನು DCX ಸಿಸ್ಟಮ್ಸ್ ಗೆ ಒಂದು ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿಯನ್ನ ನೋಡಿದ್ವಿ. ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. 4.6% ಅಪ್ ಅಲ್ಲಿ ಇವತ್ತು ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ತುಂಬಾ ಚೆನ್ನಾಗಿತ್ತು. ಹಂಗ ನೋಡಿದ್ರೆ ಹೈಯಿಂದ ಒಂದಷ್ಟು ಕರೆಕ್ಷನ್ ಕೂಡ ಆಯ್ತು ನೋಡಬಹುದು. 7.64%, ಬಟ್ ಸ್ಟಿಲ್ 4.5% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ DCX ಸಿಸ್ಟಮ್ಸ್ ಅಲ್ಲಿ. ನಂತರ ಸಿಂಪ್ಲೆಕ್ಸ್ ಕ್ಯಾಸ್ಟಿಂಗ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ನೋಡಬಹುದು, BHEL ಇಂದ ಕಂಪನಿ 41 ಕೋಟಿ ಆರ್ಡರ್ ನ ಪಡ್ಕೊಂಡಿದ್ದು. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ನಿಯರ್ಲಿ 5% ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಟು ಬೈ ಡಚ್ ಇಂಡಿಯಾ ರಿಟೇಲ್ ಬಿಸ್ನೆಸ್. ಡಚ್ ಬ್ಯಾಂಕ್ ನ ರಿಟೇಲ್ ಬಿಸ್ನೆಸ್ ಅನ್ನ ಬೈ ಮಾಡಬಹುದು ಅಂತ ಸುದ್ದಿ ಬಂದಿದೆ. 4,500 ಕೋಟಿಗೆ ಈ ಡೀಲ್ ಆಗ್ಬಹುದು ಅಂತ. ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತದ್ದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಂತೂ 2.5% ಡೌನ್ ಫಾಲ್ ಇದೆ. ಇನ್ನು ಅಪೋಲೋ ಹಾಸ್ಪಿಟಲ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಅಪೋಲೋ ಹೆಲ್ತ್ ಅಂಡ್ ಲೈಫ್ ಸ್ಟೈಲ್ ಅಲ್ಲಿ 30% ಸ್ಟೇಕ್ ಅನ್ನ ತಗೊಳ್ಳತ್ತ ನಿರ್ಧಾರವನ್ನು ಮಾಡಿತ್ತು. ಈಗ ಅಕ್ವಿಸಿಷನ್ ಕಂಪ್ಲೀಟ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಇನ್ನು ಹುಡ್ಕೋ ಕೂಡ ಫೋಕಸ್ ಅಲ್ಲಿತ್ತು. ಹುಡ್ಕೋದಲ್ಲೂ ಕೂಡ 4.5% ಡೌನ್ ಫಾಲ್ ಇದೆ. ಬಟ್ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. 1.25 rupees ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಡಿವಿಡೆಂಡ್ ಅನೌನ್ಸ್ಮೆಂಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ. ಸರಿಗಳಿರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು 6 months ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ಯಾವುದೇ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಫೈಂಡ್ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಫಂಡಮೆಂಟಲ್ಸ್ ಆಗ್ಬೋದು, ಟೆಕ್ನಿಕಲ್ಸ್ ಆಗ್ಬೋದು, ಈ ರೀತಿ ಹಲವು ವಿಷಯಗಳನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.